ಯಾವತ್ತು ನೋಡಪ್ಪ, ನೀನೊಬ್ಬನು ಕಲಿತವನು, ವಿದ್ಯಾವಂತ, ಸುಶಿಕ್ಷಿತ ಅಂದಮೇಲೆ ದಯವಿಟ್ಟು ಇಂಥ ಕೆಲಸವನ್ನು ಮಾಡಬೇಡ ರಾಜಣ್ಣ, ಇಂಥ ಕೆಲಸವನ್ನು ಮಾಡಬೇಡ. ಇದೋ ತಾಯಿ ನಿನ್ನ ಪಾದದಾಣೆ, ಕುಡಿಯಲ್ಲ. ಎದ್ದೇಳು ರಾಜಣ್ಣ, ಎದ್ದೇಳು. ಮನುಷ್ಯನ ಅವನತಿಗೆ ಇಂಥ ವ್ಯಸನಗಳೇ ಕಾರಣ ಅಂತ ಹೇಳ್ತಾರೆ. ಆದದ್ದು ಆಯ್ತು, ಮೊದಲು ತಣ್ಣೀರು ಸ್ನಾನ ಮಾಡು, ಆಮೇಲೆ ಊಟ ಮಾಡುವಂತೆ. ಅತ್ತಿಗೆ, ನನಗೆ ಮೈಯಲ್ಲಿ ಹುಷಾರಿಲ್ಲ. ತಣ್ಣೀರಿನ ಸ್ನಾನ ಮಾಡಿದರೆ ಮತ್ತೆ ಜ್ವರ ಬರಬಹುದು. ಅದಕ್ಕೆ 2 ಲೋಟ ಲಿಂಬು ಶರಬತ್ ಮಾಡಿಕೊಡಮ್ಮ, ಕುಡಿದರೆ ಸರಿ ಹೋಗುತ್ತೆ. ಸರಿಯಪ್ಪ, ಅದನ್ನು ತರ್ತೀನಿ, ಸ್ವಲ್ಪ ಇರಿ. ತಾಯಿ ಸೂರಾದೇವಿ, ನೀನು ಹೊಟ್ಟೆ ಸೇರಿದ ಮೇಲೆ ಎಂತಹ ಕಪಟ ನಾಟಕಗಳತ್ತ ಎಳೆದು ಒಯ್ಯುವೆಯಲ್ಲ. ಅಸತ್ಯವನ್ನರಿಯದ ನನ್ನಿಂದಲೇ ನನ್ನ ಅತ್ತಿಗೆಗೆ ನಂಬುವಂತ ಮಾತುಗಳನ್ನಾಡಿಸಿದೆಯಲ್ಲ. ನಿನ್ನ ಮಹಿಮೆ ಅಪಾರ ತಾಯಿ. 2 ಗಂಟೆಗಳವರೆಗೆ ನೀನು ನನ್ನ ರಕ್ಷಣೆಯನ್ನು ಮಾಡಿದ್ದೆಯಾದರೆ ತನ್ನ ನೃತ್ಯ ಭಂಗಿಯಿಂದ ನನಗೆ ಕಾಮದ ಹುಚ್ಚು ಹಿಡಿಸಿದ ಆ ನಾಟ್ಯ ಸುಂದರಿಯ ಅಂಗಸುಖವನ್ನು ಅನುಭವಿಸಬಹುದು, ಯಾರ ಭಯವಿಲ್ಲದೆ. ಎಲ್ಲವೂ ನಿನ್ನಲ್ಲೇ ಕೂಡಿದೆ ತಾಯಿ. ಇದಕ್ಕೋ ರಾಜಣ್ಣ, ಇದನ್ನು ಕುಡಿ, ಸ್ವಲ್ಪ ವಿಶ್ರಾಂತಿ ಮಾಡು. ನಿನಗೆ ಮತ್ತೆ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೂಗು, ನಾನು ಒಳಗಡೆ ಇರ್ತೀನಿ. ಅಣ್ಣನ ಹೆಂಡತಿ ಹೆತ್ತ ಮಳಿಗಿಂತ ಹೆಚ್ಚೆಂಬ ಮಾತು ಸತ್ಯವಾದದ್ದು ತಾಯಿ. ಅತ್ತಿಗೆ, ಅತ್ತಿಗೆ, ಬಾಮ್ಮ ಇಲ್ಲಿ. ಏನಪ್ಪ ರಾಜಣ್ಣ ಕೂಗಿದ್ದು? ಅತ್ತಿಗೆ, ನಿಮ್ಮ ಕೈಗಳಿಂದ ನಿರ್ಮಿತವಾದ ಶರಬತ್ತು ಪಂಚಾಮೃತವಾಗಿದೆ. ನಿಮ್ಮನ್ನು ಬಿಟ್ಟು ಕುಡಿಯಲು ನನ್ನ ಮನಸ್ಸು ಬಾರದೆ ಶರಬತ್ತೆ ಗಂಟಲಲ್ಲಿ ಇಳಿಯಲಾಗಿದೆ ಅತ್ತಿಗೆ. ಅದಕ್ಕೆ ನೀವೊಂದು ಗ್ಲಾಸ್ ಕುಡಿಯಲೇಬೇಕಮ್ಮ. ಬೇಡ ರಾಜಣ್ಣ, ನೀನೇ ಅದನ್ನು ಕುಡಿ. ಯಾಕೆಂದ್ರೆ ನೀನೇ ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ನಿನಗೆ ಗುಣವಾದ್ರೆ ನನಗೆ ಅಷ್ಟೇ ಸಾಕು. ನೀವು ಕುಡಿಯದಿದ್ದರೆ ನಾನು ಕುಡಿಯಲ್ಲ, ತೆಗೆದುಕೊಂಡು ಹೋಗಿ ಬಿಡಿ. ಏನ್ ರಾಜಣ್ಣ ಇಲ್ಲ, ಅಲ್ಲ ಈ ರೀತಿ ನೀನು ಹಠ ಮಾಡ್ತಾ ಇದೆಯಲ್ಲ. ಸರಿ, ಹಾಗಾದ್ರೆ ಕೊಡು, ನಾನು ಸ್ವಲ್ಪ ಕುಡಿತೀನಿ. ನಮ್ಮಮ್ಮ ಆಯ್ತಮ್ಮ, ಕುಡಿತೀನಿ. ರಾಜಣ್ಣ, ಏನಿದು ಶರಬತ್ ನೋಡಿದ್ರೆ ಒಂಥರ ಇದೆಯಿಲ್ಲ. ಏನಮ್ಮ, ನೀನು ಮಾಡಿದ ಶರಬತ್ತು ಪಂಚಾಮೃತವಾಗಿದೆ ಅಮ್ಮ. ಇಲ್ಲ ರಾಜಣ್ಣ, ಯಾಕೋ ಏನು ಈ ಶರಬತ್ತು ಕುಡಿದ ತಕ್ಷಣ ತನಗೆ ಸುತ್ತು ಬಂದಂತ. ರಾಜಣ್ಣ, ಇವಳಿಗಿನ್ನೂ 1 ಗಂಟೆ ವಿಶ್ರಾಂತಿ. ಹೇಗಿದೆ ನನ್ನ ವನಸ್ಪತಿಯ ಮಹಿಮೆ? ತುಂಬಾ ಚೆನ್ನಾಗಿದೆ ಕಣಲೆ. ಅತ್ತಿಗೆಯನ್ನು ಒಳಗಡೆ ಹಾಕಿ ಬರ್ಲೇನು? ನೀನೇನು ಬೇಡ, ನಿಶೆ ಹೆಚ್ಚಾಗಿ ನಿಲ್ಲಬಾರದ ಪರಿಸ್ಥಿತಿಯಲ್ಲಿದೆಯಾ? ನಾನೇ ಹಾಕಿ ಬರ್ತೀನಿ. ವೀರೇಂದ್ರ, ಎಲ್ಲಿಯ ಸುಂದರಿ? ಆ ನಾಟ್ಯ ರಾಣಿಯ ಮಿಲನಕ್ಕಾಗಿ ನನ್ನ ಮನವು ಹಂಬಲಿಸುತ್ತದೆ. ಯಾಕೆ ಉತ್ತರ ಮಾಡ್ತೀಯಾ? ಈಗಲಷ್ಟೇ ಬರ್ತಾಳೆ. ವೀರೇಂದ್ರ, ಮೊದ್ಲ ಹುಡುಗಿಯಲ್ಲಿರುವಳು ಹೇಳು. ಬರ್ತಾಳು. ವೀರೇಂದ್ರ, ಎಲ್ಲಿಯ ಸುಂದರಿ? ಸುಂದರಿ, ಏ ಸುಂದರಿ.
ಹೊಟ್ಟೆ ತುಂಬ ಎಂಡವರೆದು ಮಬ್ಬು ಬಂದು ಬಿದ್ದೆಯ ಬಸವ. ಹೆಣ್ಣಿನೊಂದಿಗೆ ಮಜಾ ಮಾಡಬೇಕಾದವನು ನಾನು. ನಿನಗೆಲ್ಲಿದೆ ಆ ಭಾಗ್ಯ? ನನ್ನ ಆಸೆ ಎದುರಿಗೆ ಬಿದ್ದಿರು ಸುರಾಮೇಲೆ ಸ್ವಪ್ನದಲ್ಲಿ ಮೂರ್ತಿ ಸಿಗಾಮಣಿಯಾಗಿ. ಎಲೆ ಗೌರಿ ಮಾತು ಮಣಿಯಲ ಎಣ್ಣೆ ಬಲಗಲಕು ಬಲಿಯಾಗದ ಬಾಲೆ ಎಂದು ಅನುಭವಿಸು ಈ ನಿನ್ನ ಪ್ರಿಯನ ಸರಪಿಲ್ಲದ ಸರಸರಲಾಪವನ್ನು. ನವಿಲಿನಲ್ಲಿ ನಡೆಯುವ ನಿನ್ನ ನಡಿಗೆಯಲ್ಲಿ ಅದು ಎಂತ ಬೆಳಕು ಬಿಂಬಾನ. ರಂಬೆಯು ನಾಚಬೇಕು ನಿನ್ನ ಸೌಂದರ್ಯದ ಮುಂದೆ. ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಜೇನ ತುಂಬಿದ ತುದಿಯಲ್ಲಿ ರಕ್ಷಕೋಬಲಿಯನ್ನು ಆಡುವೆ. ಕ್ಯಾಂಗುಲಾವಿ ಅಂತ ಗಲ್ಲ ಕೆರೆ ಬೆರೆ 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 ಮೂಡಿಸಿ ಮರೆಯಾಗಿ ಬಿಡುವೆ. ನೀನಾಗ ಬಂದು ಮನೆಗೆ ಬೆಂಕಿ ಮನೆಗಾದರೂ ಹತ್ತಲಿ, ಮಠಕ್ಕಾದರೂ ಹತ್ತಲಿ, ಕಾಮದ ಜ್ವಾಲೆಯನ್ನು ನೀಡಿ ದೇಹಕ್ಕೆ ಹತ್ತಿ ತೆಗೆಸುತ್ತಿಲ್ಲದೆ ಆರಿಸಿ ಬರುತ್ತೇನೆ. ನೀನು ಹೋಗಿವಾಗ ನೀವೀಗ ಬರ್ಲಿಲ್ಲ ಅಂದ್ರೆ ಎಲ್ಲ ಆಸ್ತಿ ಸುಟ್ಟು ಹೋಗ್ತಾವ್ರಿ. ಕೈಯಾಗ ಚಂಬು ಬರ್ತೈತ್ರಿ ಗೌಡ್ರ. ಮನೆಗೆ ಹೋಗೋಣ. ಹಾಗಂತೀಯ? ನಡಿ, ಬೆಂಕಿಯನ್ನು ಆರಿಸಿ ಬಂದರಾಯ್ತು. ನಡ್ರಿ ಗೌಡ್ರ. ಸುಂದರಿ, ಲೇ ಸುಂದರಿ, ನಾಟ್ಯ ರಾಣಿಯೇ, ನೀನೆಲ್ಲಿ? ಬಾ ಇಲ್ಲಿ. ವೀರೇಂದ್ರ, ಲೇ ವೀರು, ಹುಡುಗಿನೂ ಇಲ್ಲ, ವೀರೇಂದ್ರನೂ ಇಲ್ಲ. ಹೌದು, ಈ ವೀರೇಂದ್ರ ನಾಟ್ಯ ಸುಂದರಿಯನ್ನು ಕರೆತರಲು ಹೋಗಿರಬಹುದೇ? ಬರಲಿ ಬರಲಿ. ಓಹೋ, ಹೀಗೋ ವಿಷಯ. ವೀರೇಂದ್ರ, ನನ್ನ ನಿಜವಾದ ಸ್ನೇಹಿತನೆಂದರೆ ನೀನೊಬ್ಬನೇ. ಆಡಿದ ಮಾತಿನಂತೆ ಹುಡುಗಿಯನ್ನು ತಂದು ಬಿಟ್ಟಿರುವೆಯಲ್ಲ, ನಾನು ಸುಖ ಪಡಲಿ ಎಂದು. ಆದರೆ ಕಳ್ಳುಬ್ಬವಂತೆ ನಾನು ಕುಡಿದು ಬಿದ್ದಿರುವುದು ನನ್ನ ತಪ್ಪು. ನಾಟ್ಯ ಸುಂದರಿಯೇ, ನನಗಾಗಿ ಕಾದು ಕಾದು ಬೇಸರಿಸಿಕೊಂಡು ಮಲಗಿದ್ದಾಳೆ. ಪಾಪ, ಐ ಆಮ್ ವೆರಿ ಸಾರಿ. ಮೈ ಸ್ವೀಟ್ ಡ್ಯಾನ್ಸರ್ ಫಾರ್ಗೇಟ್ ಯು. ಸುಂದರಿ ನಾಚಿಕೊಂಡು ಮಲಗಿರುವೆ ಎಲ್ಲ ಮುದ್ದೆಯಾಗಿ. ಬರ್ತೀನಿ, ನಾನೀಗಲೇ ಬರ್ತೀನಿ ನಿನ್ನ ಅಂಗ ಸುಖವನ್ನು ಸವಿಯಲು. ತಾಯಿ ಸುರಾದೇವಿ,
ನನಗೀಗ ನೀನೇ ಗತಿ. ಆ ಹುಡುಗಿ ನನಗೆ ಹೊಸಬಳು. ನನ್ನ ಕಾರ್ಯ ಕೈಗೂಡಿಸಮ್ಮ.